ಆಧುನಿಕ ಕೆಂಪೇಗೌಡ ಡಿಕೆ ಶಿವಕುಮಾರ್ ಗೆ ಆಧುನಿಕ ಕೆಂಪೇಗೌಡ ಡಿಕೆ ಶಿವಕುಮಾರ್ ಗೆ ಆಧುನಿಕ ಕೆಂಪೇಗೌಡ ಡಿಕೆ ಶಿವಕುಮಾರ್ ಗೆ कांग्रेस पार्टी के सोनिया गांधी के राहुल गांधी के मल्लिकार्जुन खड़गे के राहुल गांधी के सिद्धरामಯ್ಯ के ಡಿಕೆ ಸುರೇಣನ್ के ಡಿಕೆ ಸುರೇಣನ್ के ಡಿಕೆ ಸುರೇಣನ್ के ಡಿಕೆ ಶಿವಕುಮಾರ್ के ಡಿಕೆ ಶಿವಕುಮಾರ್ के मुख्यमंत्री ಡಿಕೆ ಶಿವಕುಮಾರ್ ಗೆ ಡಿಕೆ ಸುರೇಶನ್ ಗೆ ಡಿಕೆ ಸುರೇಶನ್ ಗೆ सोनिया गांधी के राहुल गांधी के मल्लिकार्जुन खड़गे के सिद्धरामಯ್ಯ सर के ಡಿಕೆ ಸುರೇಶ್ के ಡಿಕೆ ಸುರೇಶ್ के ಡಿಕೆ ಶಿವಕುಮಾರ್ के ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಕನಕಪುರ ಕ್ಷೇತ್ರದ ಸಾತನೂರು ಬಳಿ ಏನು ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಅಂತಿರುವಂತದ್ದು ನಾವೀಗ ಸ್ಥಳದಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರುವಂತದ್ದು ಏನಂತಂದ್ರೆ ಇದು ಕನಕಪುರ ಕ್ಷೇತ್ರದ ಸಾತನೂರು ಗ್ರಾಮ. ಈ ಗ್ರಾಮದಲ್ಲಿ ಇವತ್ತು ಹಲವಾರು ಕಾರ್ಯಕರ್ತರು ತಮ್ಮ ಏನು ಪ್ರೀತಿಯ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಪ್ರಸಾದ ವಿನಿಯೋಗ ಮಾಡ್ತಾ ಇರುವಂತದ್ದು, ಪಟಾಕಿ ಸಿಡಿಸಿ ಒಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹಲವಾರು ವರ್ಷಗಳಿಂದ ಈ ಏನು ಕ್ಷೇತ್ರದ ಜನರು ಕಾಯ್ತಿದ್ರು. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಡೀ ಕರ್ನಾಟಕದ ಜನಕ್ಕೆ 7 ಕೋಟಿ ಕನ್ನಡಿಗರು ಜನಕ್ಕೆ ತುಂಬಾ ಸಂತೋಷ ಆಗ್ತಾ ಇರುವಂತ ದಿನ ಇವತ್ತು. ನಾವು ಸಾತ್ನೂರಿನಲ್ಲಿ ಅನ್ನ ಸಂತರ್ಪಣೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ಗೆ ಆಯಸ್ಸು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಈ ದೇಶದ ಜನ ಮತ್ತೆ ರೈತರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಸರ್, ನಿರೀಕ್ಷೆಗಳ ಸುರಿಮಳೆನೇ ಇದೆ. ಇವತ್ತು ಅಧಿಕಾರ ಹಿಡಿದಿರೋದ್ರಿಂದ ಇವರಿಗೆ ಕಷ್ಟದ ದಿನಗಳು ಅವ್ರು ಕೆಲಸ ಮಾಡುವಂತ ಪರ್ವ ಸ್ಟಾರ್ಟ್ ಆಗಿದೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿರ್ತೀರಿ. ನಿಮ್ಮ ಮಾಧ್ಯಮದವರ ಸಹಕಾರ ಹೆಚ್ಚಿನ ರೀತಿ ಬೇಕು. ಯಾಕೆ ಅಂದ್ರೆ ಅವ್ರು ಮಾಡುವಂತ ಕೆಲಸನ ಏನಿವತ್ತು ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ರು ಅದನ್ನ ಮಾಡಿ ತೋರಿಸ್ತಾರೆ. ಅಣ್ಣ ತಮ್ಮದಿರು ನಿಮ್ಮ ಸಹಕಾರ, ಮಾಧ್ಯಮದವರ ಸಹಕಾರ ಹೆಚ್ಚಿನ ರೀತಿ
ಹಾಗೆ ಏನಂತಂದ್ರೆ ಸರ್, ಈಗ ಹಲವಾರು ದಿನಗಳಿಂದ ನೀವು ಕಾಯ್ತಾ ಇದ್ರಿ, ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಯಾಕೆಂದ್ರೆ ಅವ್ರು ಕೆಪಿಸಿಸಿ ಅಧ್ಯಕ್ಷರಾಗಿ 138 ಸೀಟ್ ತಂದ್ರು, ಹಾಗಾಗಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಹೋರಾಟ ಮಾಡ್ತಿದ್ರೆ, ಇವತ್ತು ಆಗಿದ್ದಾರೆ. ಏನ್ ಖುಷಿ ಕೊಡ್ತಿದೆ? ಒಬ್ರು ಒಕ್ಕಲಿನ ನಾಯಕ ಮುಖ್ಯಮಂತ್ರಿ ಆಯ್ತಾರೆ ಅನ್ಬಿಟ್ಟು ಈ ಕರ್ನಾಟಕದ ಜನ 136 ಸೀಟ್ ಕೊಟ್ಟಿರೋದು ಸತ್ಯ. ಅದೇ ರೀತಿಯಾಗಿ ಅವರು ಈ 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವರು ಇದೇ ಕಾಂಗ್ರೆಸ್ ಪಕ್ಷನ ಮುಂದಿನ ಸರ್ಕಾರನು ಅವರೇ ಮುನ್ನಡೆಸಿ ಅವರೇ 5 ವರ್ಷ ಮತ್ತೆ ಸರ್ಕಾರ ಆಳ್ತಾರೆ ಅಂತ ಗೊತ್ತು. ಅದೇ ರೀತಿಯಾಗಿ ಅವರು ಈ ಯೋಜನೆಗಳು ಅವ್ರು ಏನು ಅನ್ಕೊಂಡಿದ್ದಾರೆ, ಮೇಕೆದಾಟು ಯೋಜನೆ ಹಾಗೂ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ, ಟ್ರಾಫಿಕ್ ಸಮಸ್ಯೆಗೆ, ಅದೇ ರೀತಿಯಾಗಿ ನಮ್ಮ ಕೃಷಿ ಬಗ್ಗೆ, ವಿದ್ಯುತ್ ಬಗ್ಗೆ ಏನು ಮಾಡಿದ್ದಾರೆ ಅದೆಲ್ಲ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡಿ ತೋರಿಸ್ತಾರೆ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ಸರ್, ಇವತ್ತು ಪ್ರಸಾದ್ ಹಂಚಿ ಸ್ವೀಕರಿಸ್ತಾ ಇದ್ದಾರೆ, ಏನು ಸರ್? ಇದ್ರ ಒಂದೇ ಒಂದು ಇಂಪಾರ್ಟೆಂಟ್ ಖುಷಿ ಏನಂದ್ರೆ, ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅನೇಕ ಬಡ ಹುಡುಗರು ಬದುಕ್ತಾರೆ. ಇದು ಸತ್ಯ. ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅನೇಕ ಬಡ ಹುಡುಗರು, ರೈತರ ಮಕ್ಕಳು ಬದುಕ್ತಾರೆ. ಅವ್ರು ಮುಖ್ಯಮಂತ್ರಿ ಆಗಿರೋದು ಇದು ಕನಕಪುರಕ್ಕೆ ಹಬ್ಬ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಹಬ್ಬ. ಅವರಿಂದ ಸಾವಿರಾರು ಜನ ಬದುಕಿ ಬಾಳ್ತಾರೆ. ಸರ್, ಇವತ್ತು ಪ್ರಸಾದ ವಿನಿಯೋಗ ಮಾಡ್ತಿದ್ದೀರಾ, ಏನ್ ಕಾರಣ ಸರ್? ಸರ್, ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾವು ಭಕ್ತಿಯಿಂದ ಪ್ರಸಾದ ತಗೋತೀವಿ. ಇವತ್ತು ನಮ್ಗೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ದೇವ್ರ ಸಮಾನ. ಕಾರಣ ಇಷ್ಟೇ, ನಾವು ಯಾರು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದಂತವರಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದು ಈ ದಿನ ನಾವೆಲ್ಲರೂ ಕೂಡ ನಾಯಕರಾಗಿ, ಮುಖಂಡರಾಗಿ, ಕಾರ್ಯಕರ್ತರಾಗಿದ್ದೀವಿ ಅಂದ್ರೆ ಅದಕ್ಕೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾರಣ. ಅಂತ ಒಬ್ಬ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಬಹುದಿನದ ಕನಸು, ನಮ್ಮೆಲ್ಲರ ಕನಸು. ಯಾಕಂದ್ರೆ ತಿಹಾರ್ ಜೈಲಿನ ಸರವಾಸವನ್ನು ಅನುಭವಿಸಿ, ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆಯದೆ ಪಕ್ಷವನ್ನು ಕಟ್ಟಿ ಈ ದಿನ ಪಕ್ಷದ ನಾಯಕನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ, ಈ ರಾಜ್ಯದ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರಲ್ಲ, ಅದು ನಮ್ಮ ಸ್ವಾಮಿ ನಿಷ್ಠೆ. ನಮ್ಮ ಸಾಹೇಬರು ನಮಗೆಲ್ಲರೂ ಕೂಡ ದೇವರ ಸಮಾನ. ಆ ರೀತಿಯಲ್ಲಿ ಇವತ್ತು ಊರಿನ ಗ್ರಾಮ ದೇವತೆ ಹಬ್ಬದ ರೀತಿಯಲ್ಲಿ ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್, ನೀವೇನು ಹೇಳಕ್ ಇಷ್ಟಪಡ್ತೀರಾ? ರಾಜಕೀಯದ ಹಿನ್ನೆಲೆನೇ ಇಲ್ಲದೆ ಇರುವಂತವರು ಒಬ್ಬ ಮುಖ್ಯಮಂತ್ರಿ ಆಯ್ತವ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಮುದಿಗಲವರು. ಯಾಕೆ ಅಂತಂದ್ರೆ ರಾಜಕೀಯ ಹಿನ್ನೆಲೆ ಇರೋರೇ ಬರೀ ಮುಖ್ಯಮಂತ್ರಿ ಆಯ್ತಾ ಇದ್ರು, ಆದ್ರೆ ಒಬ್ಬ ರೈತರ ಮಗ ಮುಖ್ಯಮಂತ್ರಿ ಆಯ್ತಾ ಇರೋದು ಡಿ ಕೆ ಶಿವಕುಮಾರ್, ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್. ಹೇಳಿ ಸರ್. ಡಿ ಕೆ ಶಿವಕುಮಾರ್ ಅಂತ ಅಂದ್ರೆ ನಂಬಿಕೆ, ಪ್ರಾಮಾಣಿಕ. ಈ 40 ವರ್ಷದಲ್ಲಿ ಸಾತ್ನೂರು ಕ್ಷೇತ್ರ ಇದ್ದಾಗೂ ಅಷ್ಟೇ, ಕನಕಪುರ ಕ್ಷೇತ್ರ ಇದ್ದಾನೆ, ಪ್ರಾಮಾಣಿಕವಾಗಿ ಜನಗಳನ್ನ ನಂಬಿಕೆನ ಉಳಿಸ್ಕೊಂಡು ಅವ್ರು ಇವತ್ತು ಜನ ನಮ್ಮ ಶಿವಕುಮಾರ್ ಅಂತ ಇವತ್ತು ಅಂತಾರೆ. ಇದು ಸಾತ್ನೂರು ಕ್ಷೇತ್ರ ಇರ್ಬೋದು, ಕನಕಪುರ ಕ್ಷೇತ್ರ ಇರ್ಬೋದು, ನಮ್ಮ ಶಿವಕುಮಾರ್ ಅಂತ 100ಕ್ಕೆ 80 ಜನ ನಮ್ಮ ಶಿವಕುಮಾರ್ ಅಂತ ಅನ್ನೋದು. ಮಾಮೂಲಿ ಶಿವಕುಮಾರ್ ಅಂತ ಅನ್ನೋದಿಲ್ಲ. ನಮ್ಮ ಶಿವಕುಮಾರ್ ಅಂದ್ರೇನು ನಮ್ಮನೆ ಮಗ ಅಂತ ಅರ್ಥ. ಅಂತ ಮನೆ ಮಗ ಸಾತ್ನೂರು ಕ್ಷೇತ್ರ, ಕನಕಪುರ ಕ್ಷೇತ್ರದಲ್ಲಿ ನಿಂತ್ಕೊಂಡು 8 ಸಾರಿ ಗೆದ್ದಿದ್ರು. ಯಾವತ್ತು ಅವರು ನಾನು ಮಂತ್ರಿ ಆಗಿದ್ದೀನಿ, ನಾನು MLA ಆಗಿದ್ದೀನಿ ಅಂತ ಒಂದ್ ದಿವಸನೂ ತಿಳ್ಕೊಳ್ಳಿಲ್ಲ ಅವರು. ಸರ್, ಇಲ್ಲೊಬ್ರು ಇದಾರೆ. ಸರ್, ನೀವು ಗಡ್ಡ ಮತ್ತೆ ತಲೆ ಕೂದಲು ಬಿಟ್ಟಿರ, ಏನ್ ಕಾರಣ ಸರ್? ಸರ್, ಸಾಹೇಬ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ನಾವು 1.5 ವರ್ಷದಿಂದ ಗಡ್ಡ ಮತ್ತೆ ತಲೆಯನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ಕೊಂಡು ಶಿವಕುಮಾರ್ಗೆ ಮತ್ತೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಏನಿವತ್ತು ನಿಮ್ಮ ಮಾಧ್ಯಮದವರು MLA MP ಆಗಲ್ಲ ಶಿವಕುಮಾರ್ ಅಂತ ಹೇಳ್ತಾ ಇದ್ರಲ್ಲ, ಇದಕ್ಕೆ ನಾವೇ ಅಲ್ಲ, ಕೆಲವು ಜನ ಪಾಪ ಇನ್ನೂ ಬೇರೆ ಬೇರೆ ರೀತಿ ಹರಕೆಗಳನ್ನು ಹೊತ್ಕೊಂಡು ಈ ಬಡವ್ರ ಜನ ನಮ್ಮಂತ ಯುವಕರನ್ನ ಬೆಳೆಸ್ತಾರೆ. ನಮ್ಮ ಸಾಹೇಬನ್ಗೆ ಮತ್ತೆ 136 ಸೀಟ್ ಕಾಂಗ್ರೆಸ್ ಏನಿವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ, ಇವತ್ತು ಬಂದಿರತಕ್ಕಂಥದ್ದು ಶಿವಕುಮಾರ್ನ ನೋಡೇ ಇವತ್ತು ಜನ ಓಟ್ ಹಾಕಿರೋದು. ಮುಂದಿನ 5 ವರ್ಷನೂ ಸಹ ಕಾಂಗ್ರೆಸ್ ಪಾರ್ಟಿ ಬಂದೇ ಬರುತ್ತೆ ಅಂತ ಹೇಳ್ತಾ ನಾನು ಹೇಳಿ ಮಾತು. ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತಂದ್ರೆ ಹಲವಾರು ಜನ ಹಲವಾರು ಹರಕೆಗಳನ್ನ ಒತ್ತಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.